ಅವಳಿ ತಾಲೂಕಿನ ಒಕ್ಕಲಿಗ ಸಂಘದ ವತಿಯಿಂದ ದಿನಾಂಕ 11/7 ನಾಳೆ ಶುಕ್ರವಾರ ಕೆಂಪೇಗೌಡ ಜಯಂತಿ ಸಮಸ್ತ ನಾಗರಿಕ ಬಂಧುಗಳು ಆಗಮಿಸುವಂತೆ ಮಾಧ್ಯಮದ ಮೂಲಕ ಮನವಿ. ಹೌದು, ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ದಿನಾಂಕ 11/7/2025 ಶುಕ್ರವಾರ ಕೆಆರ್ ನಗರದ ಎಚ್.ಡಿ. ದೇವೇಗೌಡ ಭವನದಲ್ಲಿ 516ನೇ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಸಮಸ್ತ ತಾಲೂಕಿನ ಜನತೆ ಆಗಮಿಸುವಂತೆ ಸಾಲಿಗ್ರಾಮ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅವಳಿ ತಾಲೂಕಿನ ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವರಾಮ್ ಪತ್ರಿಕಾಗೋಷ್ಠಿಯ ಮೂಲಕ ಆಹ್ವಾನ ಮಾಡಿದರು. ಬಳಿಕ ಮಾತನಾಡಿದ ಇವರು, ಮಾಜಿ ಸಚಿವ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರನಾಥ ಸ್ವಾಮಿಯವರ ಕಂಚಿನ ಪ್ರತಿಮೆ ಅನಾವರಣ, ಪ್ರತಿಭಾ ಪುರಸ್ಕಾರ, ಸಿದ್ಧಿವಿನಾಯಕ ದೇವಸ್ಥಾನ ಉದ್ಘಾಟನೆ ಜೊತೆಗೆ ವಿವಿಧ ಸಾಂಸ್ಥಿಕ ಕಲಾತಂಡಗಳೊಂದಿಗೆ ನಗರದ ಪ್ರಮುಖ ರಸ್ತೆಯಲ್ಲಿ ಬೆಳ್ಳಿ ರಥದೊಂದಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಗಳನ್ನು ಮೆರವಣಿಗೆ ಮಾಡಲಾಗುವುದು. ಅವಳಿ ತಾಲೂಕಿನ ಒಕ್ಕಲಿಗ ಸಮಾಜದ ಬಂಧುಗಳು, ಎಲ್ಲ ನಾಗರಿಕ, ಯುವಕರು, ಮಹಿಳೆಯರು ಹಾಜರಾಗಲು ಮನವಿ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಎ. ಕುಚೇಲ, ನಿರ್ದೇಶಕರಾದ ಎಸ್.ಆರ್. ಪ್ರಕಾಶ್, ರಾಧಾಕೃಷ್ಣ, ನರೇಂದ್ರ ಹಾಜರಿದ್ದರು. ಕಳೆದ ಏಪ್ರಿಲ್ 1ರಿಂದ ನನಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ. ಅವತ್ತು ಹಿಂದೆ ಏನಿದೆ ನಮ್ಮ ಸಂಘ ನಡೆದುಕೊಂಡಿದೆ, ಅದನ್ನು ಈಗ ಉತ್ತಮವಾಗಿ ಸಾಗಿಸಬೇಕು ಅನ್ನೋ ಉದ್ದೇಶದಿಂದ ಸ್ವಾಮೀಜಿಯವರನ್ನ ಕರೆದಿ ನಮ್ಮ ಸಮಾಜದಲ್ಲಿ ಈಗೇನು ನಮ್ಮ ಸಮಾಜದಲ್ಲಿ ನಡೀತಾ ಇದೆ, ನಮ್ಮಲ್ಲಿ ಏನು ನಡೀತದೆ, ನಮ್ಮ ಸಮಾಜದಲ್ಲಿ ಏನು ನಡೀತಾ ಇದೆ, ಅದರ ಅರಿವು ಸ್ವಲ್ಪ ಎಲ್ರಿಗೂ ಅರಿವಾಗಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಸ್ವಾಮೀಜಿಯವರನ್ನ ಕರೆಸಿ ಒಂದು ಎಲ್ಲರೂ ವಿಸರ್ಜನೆ ಮಾಡಬೇಕು. ಮತ್ತು ಏನು ನಮ್ಮದು ಹಿರಿಯ ಸ್ವಾಮೀಜಿಯವರ ಒಂದು ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಎರಡು ತಾಲೂಕುಗಳಲ್ಲಿ ಉತ್ತಮ ಅಂಕಗಳು ತಂದ SLC ಮಕ್ಕಳು ಮತ್ತು PUC ಮಕ್ಕಳಿಗೆ ಮಾಡಬೇಕು. ಮತ್ತು ನಮ್ಮ ಸಂಘದ ಕಟ್ಟಡ ಮುಂಭಾಗ ದೇವಸ್ಥಾನ ಕಟ್ಟಿದ್ದೀವಿ, ಸಿದ್ಧಿವಿನಾಯಕ ದೇವಸ್ಥಾನ, ಅದಕ್ಕೂ ಉದ್ಘಾಟನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಏನು ನಾವು ಎಚ್.ಡಿ. ದೇವೇಗೌಡ ಸಮುದಾಯವನ್ನು ಕಟ್ಟಿದ್ದೀವಿ, ಅದಲ್ಲದೆ ಇಂದಿನ ನಮ್ಮ ಸಮಾಜದ ದೊಡ್ಡ ಸ್ವಾಮೀಜಿಗಳ ಎರಡೂ ಫೋಟೋಗಳನ್ನ ಅನಾವರಣ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. 11ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ದೊಡ್ಡ ಸ್ವಾಮೀಜಿಯವರನ್ನ ಕರೆದು ನಾವು ನಮ್ಮ ಪುರಸಭಾ ಕ್ಯಾನಗರದ ಪುರಸಭಾ ಮೈದಾನದಿಂದ ಪುರಸಭಾ ಸರ್ಕಲ್ನಿಂದ ಮೆರವಣಿಗೆ ಮುಖಾಂತರ ಕಲಾ ತಂಡಗಳ ಜೊತೆ ಮೆರವಣಿಗೆ ಮುಖಾಂತರ ನಮ್ಮ ಚೌಲ್ಟ್ರಿಗೆ ಕರ್ಕೊಳ್ತಾ ಇದ್ದೀವಿ. ಸೊ ಇದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು, ನಮಗೆಲ್ಲ ಕರೆದು ಸ್ವಲ್ಪ ಮಾಹಿತಿ ನೀಡಬೇಕು, ತಾಲೂಕಿನ ಎಲ್ಲ ಜನತೆಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಇದ್ರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡಿ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ತಲುಪಲಿ ಅನ್ನೋದು ನಮ್ಮೆಲ್ಲರ ಉದ್ದೇಶ. ಸೊ ದಯವಿಟ್ಟು ಎಲ್ಲರೂ ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಿ. ಅಂದರೆ ನೀವು ಎಲ್ಲರೂ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಪ್ರಚಾರ ಆಗಲಿ ಅಂತ ನಾವು ತಮ್ಮಲ್ಲಿ ಕಳಕಳಿಯನ್ನು ಮಾಡಬೇಕು. ಈಗಾಗಲೇ ನಮ್ಮ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಶಿವರಾಮರವರು ದಿನಾಂಕ 11/7/2025 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಾಡಪ್ರಭು ಕೆಂಪೇಗೌಡರವರ 516ನೇ ಜಯಂತ್ಯುತ್ಸವ ಕಾರ್ಯಕ್ರಮದ ಜೊತೆಗೆ ಸಾಲಿಗ್ರಾಮ ಮತ್ತು ಕೃಷ್ಣರಾಜನಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥವ್ರು, ಅದು SSLC ಮತ್ತು PUCಯಲ್ಲಿ ಅಂತ ಸುಮಾರು 48 ಮಕ್ಕಳನ್ನು ಗುರುತಿಸಿ ಅವರಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಜೊತೆ ನಡೀತಾ ಇದೆ. ವಿಶೇಷವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂತೆ ತಾಲೂಕಿನ ಒಕ್ಕಲಿಗ ಸಮುದಾಯ ಭವನ, ಎಚ್.ಡಿ. ದೇವೇಗೌಡ ಸಮುದಾಯ ಭವನ, ಒಕ್ಕಲಿಗ ಸಂಘ ಅಂತ ಏನು ನಾವು ಕರೀತಾ ಇದ್ದೀವೋ ಆ ಒಂದು ಸಮುದಾಯ ಭವನಕ್ಕೆ ನಮ್ಮ ಆದಿಚುಂಚನಗಿರಿ ಮಠಾಧೀಶರಾದಂಥ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇಲ್ಲಿವರೆಗೆ ಬಂದಿರಲಿಲ್ಲ. ಅವರ ಒಂದು ಆಹ್ವಾನದಿಂದ ನಮ್ಮ ಎರಡು ತಾಲೂಕುಗಳಿಗೂ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದ ಜೊತೆಗೆ ಏನು ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದಂಗೆ ನಮ್ಮ ಒಕ್ಕಲಿಗರಲ್ಲಿ ಇರ್ತಕ್ಕಂಥ ಮನೋಭಾವ ಏನಿದೆಯೋ ಅವರಿರ್ತಕ್ಕಂಥ ಮನಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಅವ್ರದ್ದೇ ಆದಂಥ ಒಂದು ಆಶೀರ್ವಚನವನ್ನು ನೀಡಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಈಗಾಗಲೇ ನಂಬಿಕೊಂಡಿದ್ದೀವಿ. ಹಿಂದೆ ಅವರು ಬಂದಿದ್ರು ನಮ್ಮ ಸಮುದಾಯ ಭವನಕ್ಕೆ, ಆದರೆ ಈ ಒಂದೆಲ್ಲ ಕಾರ್ಯಕ್ರಮವನ್ನು ಉದ್ಘಾಟನೆ ಅವರ ಮುಖಾಂತರ ಮಾಡಿಸೋದ್ರಿಂದ ಮತ್ತಷ್ಟು ನಮ್ಮ ಸಂಘಕ್ಕೆ ಬಲ ಸಿಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು
ನಮ್ಮ ಒಕ್ಕಲಿಗರ ಸಂಘ ಮತ್ತೆ ತಾಲೂಕಿನ ಸಮಸ್ತ ನಮ್ಮೆಲ್ಲ ಕುಲಬಾಂಧವರು ಕೂಡ ಅದರ ಬಗ್ಗೆ ತುಂಬಾ ನಿರೀಕ್ಷೆಯನ್ನು ಇಟ್ಕೊಂಡಿರೋದ್ರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮದ ಸಾರಥ್ಯವನ್ನ ಸನ್ಮಾನ್ಯ ಶ್ರೀ ಸಾರಾ ಮಹೇಶ್ ಅವರು, ನಮ್ಮ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಆದಂತ ನಮ್ಮ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಅವರ ಸಾರಥ್ಯದ ಜೊತೆಗೆ ಅವರ ಜೊತೆಗೂಡಿ ನಾವು ನಮ್ಮ ತಾಲೂಕಿನ ಒಕ್ಕಲಿಗ ಸಂಘದವರು ಅವ್ರಿಗೆ ಬೆಂಬಲಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ತುಂಬಾ ಅಭೂತಪೂರ್ವವಾಗಿ ವಿಶೇಷವಾಗಿ ನಡೀಬೇಕು ಅಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಇಟ್ಕೊಂಡು ಈಗಾಗಲೇ ಪೂರ್ವಯೋಜಿತವಾಗಿ ನಾವು ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀವಿ. ಸ್ವಾಮೀಜಿಯನ್ನ ಯಾವ ರೀತಿ ಕರ್ಕೊಂಡು ಬರಬೇಕು ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಅದನ್ನು ಬೆಳ್ಳಿಯ ರಥದಲ್ಲಿ ಅವರನ್ನ ಕೂರಿಸಿ ಸುಮಾರು 4-5 ಕಲಾ ತಂಡಗಳಿಂದ, ಪುರಸಭೆ ಸರ್ಕಲ್ನಿಂದ, ದೇವೇಗೌಡರ ಸಮುದಾಯದವರೆಗೆ ಮಂಗಳವಾದ್ಯದೊಂದಿಗೆ ಸುಮಾರು ಸಾವಿರಾರು ಕುಲಬಾಂಧವರ ಜೊತೆಗೂಡಿ ಮತ್ತೆ ಆ ಸ್ವಾಮೀಜಿಯವರ ಒಂದು ಏನು ಅಭಿಮಾನಿಗಳಿದ್ದಾರೆಯೋ ಅವರೆಲ್ಲರ ಜೊತೆಗೂಡಿ ಕರೆತರ್ತಕ್ಕಂಥ ಕೆಲಸವನ್ನ ನಾವು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದೇವೆ. ಈ ಒಂದು ಪ್ರಚಾರ ನಮ್ಮ 2 ತಾಲೂಕುಗಳಲ್ಲಿ ಎಲ್ಲ ಹಳ್ಳಿಗಳಿಗೂ ತಲುಪಬೇಕು ಅಂತ ಹೇಳಿದ್ರೆ ಮಾಧ್ಯಮ ಮಿತ್ರರಾದವರು ನೀವು ಬಹಳ ಕಾರಣಕರ್ತರು. ತಮ್ಮಗಳ ಈ ಒಂದು ವಿಷಯ ಪ್ರತಿಯೊಂದು ಮನೆಗಳಲ್ಲೂ ಇವತ್ತೆಲ್ಲ ಪತ್ರಿಕೆಗಳನ್ನು ತರಿಸ್ತಕ್ಕಂಥ ಒಂದು ವ್ಯವಸ್ಥೆಗಳಿರುತ್ತವೆ. ಹಾಗಾಗಿ ಆ ಒಂದು ಮಾಧ್ಯಮದಲ್ಲಿ ತಾವೆಲ್ಲ ಪ್ರಕಟಣೆ ಮಾಡಿದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಬೆರಗು ಸಿಗುತ್ತೆ ಅಂತಕ್ಕಂಥ ಒಂದು ಭಾವನೆಯನ್ನು ನಾವು ಕೂಡ ಹೊಂದ್ಕೊಂಡಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಕಳಕಳಿಯನ್ನ ಮಾಡಿಕೊಳ್ತೇವೆ. ಈ ಒಂದು ವಿಚಾರವನ್ನ ತಾಲೂಕಿನಾದ್ಯಂತ 2 ತಾಲೂಕುಗಳು ಕೂಡ ಆ ಮಾಧ್ಯಮಗಳ ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನ ತಾವು ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತೆ ಎಲ್ಲ ನಿರ್ದೇಶಕ ಪರವಾಗಿ ನಾನು ಅತ್ಯಂತ ವಿನಯಪೂರ್ವಕವಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಡ್ತೀನಿ.